ನಾನು ಡಾಕ್ಟರ್ ಶರತ್ ಚಂದ್ರ, ನಂಜಪ್ಪ ಲೈಫ್ ಕೇರಿನ ರೇಡಿಯೇಷನ್ ಆಂಕಾಲಜಿ ವಿಭಾಗದಲ್ಲಿ ನಾನು ವೈದ್ಯನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಿಮಗೆಲ್ಲರಿಗೂ ತಿಳಿದ ಹಾಗೆ ದಿನೇ ದಿನೇ ಪ್ರಪಂಚದಾದ್ಯಂತ, ಭಾರತದಲ್ಲಿ ಹಾಗೂ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕ್ಯಾನ್ಸರ್ ಅಂತ ಏನಿದೆ ಅದರದ್ದು ದಿನೇ ದಿನೇ ಹೆಚ್ಚಾಗ್ತಾನೆ ಇದೆ. ಸೊ ಯಾವುದೇ ಒಂದು ವಯಸ್ಸಿಗೆ ಸಂಬಂಧಪಟ್ಟಿದ್ದು ಅಂತ ನಾವು ಹೇಳಕ್ಕಾಗಲ್ಲ. ಒಂದು ವಯಸ್ಕರಿಂದ ಹಿಡಿದು ಮಧ್ಯಮ ವಯಸ್ಸು ಅಥವಾ ಸಣ್ಣ ಮಕ್ಕಳು ಕೂಡ ಕ್ಯಾನ್ಸರ್ಗಳು ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಸೊ ಇದ್ರ ಪ್ರಯುಕ್ತ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಫೆಬ್ರವರಿ 4ನೇ ತಾರೀಕನ್ನ ವರ್ಲ್ಡ್ ಕ್ಯಾನ್ಸರ್ ಡೇ ಅಂತ ಪರಿಗಣಿಸಿ ನಿಮ್ಮೆಲ್ಲರಿಗೂ ಒಂದು ಸಂದೇಶ, ಕ್ಯಾನ್ಸರ್ ಬಗ್ಗೆ, ಯಾವ ತರ ಕಾಯಿಲೆ, ಅದಕ್ಕೆ ಟ್ರೀಟ್ಮೆಂಟ್ ಯಾವ ರೀತಿ ಇದೆ, ನಮ್ಮ ಮುಂಜಾಗ್ರತೆ ಕ್ರಮಗಳು ಏನ್ ತಗೊಳ್ಬೇಕು, ಪ್ಲಸ್ ಆದಷ್ಟು ಬೇಗ ಅದಕ್ಕೆ ತಪಾಸಣೆ ಅಥವಾ ಅದನ್ನ ಹೆಂಗೆ ನಾವು ನಿಯಂತ್ರಣಕ್ಕೆ ತರಬಹುದು, ಇವುಗಳ ಬಗ್ಗೆ ಒಂದು ಎಚ್ಚರಿಕೆ ಮೂಡ್ಲಿ ಅನ್ನೋ ಕಾರಣದಿಂದ ಈ ವರ್ಲ್ಡ್ ಕ್ಯಾನ್ಸರ್ ಡೇ ಅಂತ ಹೇಳಿ ಫೆಬ್ರವರಿ 4 ನಾವು ಆಚರಣೆ ಮಾಡ್ತಾ ಇದ್ವಿ. ಬಟ್ ಹೆಚ್ಚಾಗಿ ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಂತ ಹೇಳಿದ್ರೆ 3 ಟ್ರೀಟ್ಮೆಂಟ್ ವಿಧಾನಗಳಿದಾವೆ. ಆಪರೇಷನ್ ಮಾಡಿ ಕಾಯಿಲೆ ತೆಗೆಯುವಂಥದ್ದು, ಅದು ಬಿಟ್ರೆ ನಾವು ಇಂಜೆಕ್ಷನ್ ಗಳ ಪ್ರಯೋಗ ಮಾಡ್ತೀವಿ, ಕೀಮೋಥೆರಪಿ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಇನ್ನೊಂದು ರೇಡಿಯೋಥೆರಪಿ ಅನ್ನೋದು ನಾವು ವಿಕಿರಣ ಚಿಕಿತ್ಸೆ ಅಂತ ಸಾಮಾನ್ಯವಾಗಿ ಕನ್ನಡದಲ್ಲಿ ಹೇಳ್ತೀವಿ. ಸೊ ಈ ಎಕ್ಸ್ರೇ ಟ್ರೀಟ್ಮೆಂಟ್ ಅನ್ನ ನಾವು ಯಾವುದೇ ಒಂದು ದೇಹದ ಭಾಗದಲ್ಲಿ ಗೆಡ್ಡೆ ಅಥವಾ ಅದಕ್ಕೆ ಸಂಬಂಧಪಟ್ಟಿದ್ದ ಕ್ಯಾನ್ಸರ್ ಈ ತರ ಏನಾದ್ರೂ ಇದ್ರೆ ಅದಕ್ಕೆ ಫೋಕಸ್ ಮಾಡಿ ಆ ಕ್ಯಾನ್ಸರ್ ಗೆಡ್ಡೆಯನ್ನ ಕರಗಿಸುವಂತ ಪ್ರಕ್ರಿಯೆಯನ್ನ ಈ ರೇಡಿಯೋಥೆರಪಿ ಮಾಡುತ್ತೆ. ಸೊ ಮುಖ್ಯವಾಗಿ ವರ್ಲ್ಡ್ ಕ್ಯಾನ್ಸರ್ ಡೇ ಪ್ರಯುಕ್ತ ನನ್ನ ಸಂದೇಶ ಏನಾಗಿರುತ್ತೆ ಅಂತ ಹೇಳಿದ್ರೆ, ಯಾವುದೇ ತರ ನಿರ್ಲಕ್ಷ್ಯ ಮಾಡದೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸಿಕೊಂಡು ಕಮ್ಮಿ ಹಂತದಲ್ಲೇ ನೀವು ವೈದ್ಯರತ್ತ ನೀವು ಭೇಟಿ ಮಾಡಿ ಕಮ್ಮಿ ಹಂತದಲ್ಲೇ ಕ್ಯಾನ್ಸರ್ಗಳು ಗೊತ್ತಾದ್ರೆ ಅದಕ್ಕೆ ಆದಷ್ಟು ಒಳ್ಳೆ ನಿಮಗೆ ಟ್ರೀಟ್ಮೆಂಟ್ ರಿಸಲ್ಟ್ಸ್ ಅಥವಾ ಮುಂಬರೋ ವರ್ಷದಲ್ಲಿ ಆದಷ್ಟು ಚೇತರಿಕೆ ನಿಮ್ದು ಜಾಸ್ತಿ ಇರುತ್ತೆ. ದಯವಿಟ್ಟು ತಡ ಮಾಡಬೇಡಿ. ನಂಜಪ್ಪ ಲೈಫ್ ಕೇರ್ ಅಲ್ಲಿ ನಾನೀಗ ಏನ್ ನಿಮಗೆ ತಿಳಿಸಿದೆ, ಕೀಮೋಥೆರಪಿ ಆಗಲಿ, ಸರ್ಜರಿ ಆಗಲಿ ಅಥವಾ ರೇಡಿಯೋಥೆರಪಿ ಆಗಲಿ, ಇವೆಲ್ಲ ಯಾವ ತರ ನಮ್ಮ ಟ್ರೀಟ್ಮೆಂಟ್ ವಿಧಾನಗಳಿದಾವೆ ಅವೆಲ್ಲ ಒಂದೇ ಕಡೆ ನಿಮಗೆ ಲಭ್ಯವಿರುತ್ತದೆ. ಧನ್ಯವಾದ.